ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕ ಬಂಧುಗಳೇ, ಬದುಕಿಗಾಗಿ ಬೇರೆ ಬೇರೆ ಉದ್ಯೋಗವನ್ನು ಅರಸಿ ಹೋಗುವಂತಹ ಮಹಿಳೆಯರ ನಡುವೆ ಇಂದಿನ ನಮ್ಮ ಅತಿಥಿ ರಂಗಭೂಮಿಯನ್ನೇ ಬದುಕಾಗಿಸಿಕೊಂಡವರು. ಇವರು ಅನೇಕ ನಾಟಕಗಳಲ್ಲಿ ನಟಿಯಾಗಿ, ನಿರ್ದೇಶಕಿಯಾಗಿ, ರಂಗ ವಿನ್ಯಾಸಕಿಯಾಗಿ, ವಸ್ತ್ರ ವಿನ್ಯಾಸಕಿಯಾಗಿ, ರಂಗ ಸಂಘಟಕಿಯಾಗಿ 2 ದಶಕಕ್ಕೂ ಅಧಿಕ ಕಾಲ ರಂಗಭೂಮಿಯಲ್ಲಿ ಸಾಧನೆಯನ್ನು ಮಾಡಿದವರು. ಇವರು ಮತ್ಯಾರೂ ಅಲ್ಲ, ನಯನಾ ಜೆ ಸುಡಾ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ರಂಗಭೂಮಿ ಒಂದು ಬದುಕನ್ನು ಪ್ರಾರಂಭಿಸಿದ್ದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಣು ಮಕ್ಕಳು ರಂಗಭೂಮಿಯಲ್ಲಿ ಸಾಧನೆ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ತಮ್ಮ ಬದುಕು ಅನ್ನುವಂಥದ್ದು ರಂಗಭೂಮಿಯಿಂದ ಹಿಡಿದು ರಂಗಪಯಣ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟು ಹಾಕುವವರೆಗೂ ಕೂಡ ಬಹಳಷ್ಟು ಸಾಧನೆ ಮಾಡಿದ್ದೀರಿ. ಈ ರಂಗಭೂಮಿ ಪಯಣ, ಈ ಒಂದು ಆಸಕ್ತಿ ಕ್ಷೇತ್ರ, ಈ ರಂಗಭೂಮಿ ಅನ್ನುವಂಥದ್ದು ನಿಮ್ಮ ಆಸಕ್ತಿಯ ಕ್ಷೇತ್ರ ಹೇಗೆ ಆಯಿತು? ನಮಸ್ಕಾರ, ನಾನು ನಯನಾ ಸೂಡಾ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವಳು, ಆದರೆ ಹುಟ್ಟಿದ್ದೆಲ್ಲ ಬೆಳೆದಿದ್ದೆಲ್ಲ ಶಿವಮೊಗ್ಗ ಮತ್ತು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಂಥವಳು, 1ರಿಂದ PUC ತನಕ ಮತ್ತು ಡಿಗ್ರಿವರೆಗೂ. ಹೀಗೆ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಒಬ್ಬರು ತೋಟಗಾರಿಕಾ ಶಿಕ್ಷಕರಿದ್ದರು, ಅವ್ರ ಹೆಸರು ಸಿ ಲಕ್ಷ್ಮಣ್ ಅಂತ. ಅವರು ಶಾಲೆಯಲ್ಲಿ ಒಂದಷ್ಟು ಜನ ಮಕ್ಕಳನ್ನ ಒಂದು ಕೊಠಡಿಯಲ್ಲಿ ಗುಟ್ಟೆ ಹಾಕ್ಕೊಂಡು ಒಂದಷ್ಟು ಹಾಡು ನಾಟಕ ಎಲ್ಲ ಹೇಳ್ಕೊಡ್ತಿದ್ರು. ಬಹುಶಃ ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದೆ. 1ನೇ ತರಗತಿ ಮತ್ತು 3ನೇ ತರಗತಿ 2 ತರಗತಿಗಳ ಮಧ್ಯೆ ಒಂದು ಕೊಠಡಿ ಇತ್ತು. ನನಗೆ ಆ ಕೊಠಡಿಗೆ ಯಾವಾಗಲೂ ಹಾಡು, ಹಾರ್ಮೋನಿಯಂ ಸದ್ದೆಲ್ಲ ಕೇಳಿಸ್ತಿತ್ತು. ನಂಗೆ ಸಣ್ಣವಳಿಂದ ಬೇರೆ ಯಾವುದೋ ಹಾಡು ಹಾಕಿದರೆ ಅಥವಾ ಚಾನಲಲ್ಲಿ ಬರುವಂಥ ಹಾಡುಗಳನ್ನ ಕೇಳಿ ಡಾನ್ಸ್ ಮಾಡೋದೆಲ್ಲ ಖುಷಿ ಇತ್ತು ನನಗೆ. ಹಾಗೆ ಒಂದ್ಸಲ ಗುರುಗಳು ಆ ಹಾಡುಗಳೆಲ್ಲ ಹೇಳ್ಬೇಕಾರೆ ಕೇಳಿಸಿ ನಾನು ಹೋಗಿ ಕೇಳಿದೆ. ಈ ಥರ ಸರ್, ನಾನು ನೋಡ್ತಾ ಇದ್ದೆ ಸರ್ನ ಕಿಟಕಿಯಲ್ಲಿ. ಸರ್ ನಾನು ನೋಡಿ ಕೇಳಿದ್ರು, ನಾಟಕಕ್ಕೆ ಬರ್ತೇನೆ ಸುಂದರಿ ಅಂತ. ನನ್ನ ಮೊದಲ ವರ್ಡ್ ಅದು, ಯಾವತ್ತಿಗೂ ಲೈಫ್ ಟೈಮ್ ನೆನ್ಪಿಟ್ಕೊಳ್ಳೋ ಅಂಥದ್ದು. ಸರ್ ಹೇಳಿದ ಒಂದು ಮಾತಿಗೆ ನಾನು ರಂಗಭೂಮಿಗೆ ಬಂದೆ, ನಾಟಕಗಳಿಗೆ ಸೇರಿಕೊಂಡೆ. ಸರ್ ನಾಟಕಗಳಲ್ಲಿ ಸರ್ ಎಲ್ಲ ಮಾಡುವಂಥ ಎಲ್ಲ ನಾಟಕಗಳಲ್ಲಿ ಅಭಿನಯಿಸೋಕೆ ನನಗೆ ಅವಕಾಶ ಸಿಕ್ತು. ಹೀಗೆ ನನ್ನ ರಂಗಭೂಮಿ ಅವರೊಟ್ಟಿಗೆ ಪಯಣ ಶುರುವಾಯಿತು. ನಂತರ ಸುದೀರ್ಘವಾಗಿ 15 ವರ್ಷಗಳ ಕಾಲ ನಾನು ರಂಗಕಹಳೆ ತಂಡದಲ್ಲೇ ಬಾಲ ನಟನಾಗಿ ಹೋದವಳು. ಅಂದರೆ ನಾನು ಹೆಚ್ಚು 10 ವರ್ಷಗಳ ಕಾಲ ನಾನು ನಟನಾಗಿದ್ದವಳು. ಅಂದರೆ ನಟಿ ಪಾತ್ರಗಳು ಮಾಡ್ತಾ ಇರಲಿಲ್ಲ ಹೆಚ್ಚು. ನಾನೆಲ್ಲ ಗುರುತಿಸ್ತಾ ಇದ್ದಿದ್ದೆ ನಯನಾ ನಟ ಅಂತ. ಸೊ ನಟನಾಗಿ ಹೋದವಳು 15 ವರ್ಷ. ನಾನು 10ನೇ ತರಗತಿ ಬರುವಷ್ಟೊತ್ತಿಗೆ ನಟಿಯಾಗಿ ನಾನು ನಾಟಕಗಳಲ್ಲಿ ಅಭಿನಯಿಸೋಕ್ಕೆ ಶುರುವಾದೆ. ಹೀಗೆ ನನ್ನ ಥಿಯೇಟರ್ ಜರ್ನಿ ಶುರುವಾಯಿತು. ಹಾಗೆ ಲೆಕ್ಕ ತಗೊಂಡ್ರೆ ನನ್ನ ನೃತ್ಯ ಅಥವಾ ಈ ಆಸಕ್ತಿಗಳಿಗೆ ಮೊದಲನೇ ಗುರು ಅಂದರೆ ನನ್ನ ತಾಯಿ. ಆಕೆಯಲ್ಲೋ ಡಾನ್ಸು ಆ ಥರದ್ದೆಲ್ಲ ಅಭಿರುಚಿ ತುಂಬ ಇತ್ತು. ಶಿವಮೊಗ್ಗದಲ್ಲಿ ಇದ್ದಾಗ ಆ ಥರದ್ದೆಲ್ಲ ಮಾಡ್ತಿದ್ದೋ ಅನ್ನೋ ಕಾರಣಕ್ಕೆ ನನಗೆ ಅಭಿರುಚಿ ಬಂತು. ಹಾಗೆ ನನ್ನ ಗುರುಗಳು ಸಿಕ್ಕಿದ್ರು, ಗುರುಗಳ ಮೂಲಕ ನಾನು ರಂಗಭೂಮಿಗೆ ಬಂದೆ. ಸೊ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಸೊ ನಮಗೆ ಒಂದು ರಂಗಭೂಮಿ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಲಿಕ್ಕೆ ತಾಯಿಯೇ ನಿಮಗೆ ಮೊದಲ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಹಾಗೆ ಮೇಡಮ್, ಈಗ ರಂಗಭೂಮಿ ಅಂತ ಹೇಳಿದ್ರೆ ರಂಗು ತುಂಬಿದ ಭೂಮಿ ಅಂತ. ರಂಗಭೂಮಿ ಅಂದರೆ ಅಲ್ಲಿ ಹಲವಾರು ಬಣ್ಣಗಳಿರುತ್ತೆ, ಭಾವನೆಗಳಿರುತ್ತೆ. ಅದೆಲ್ಲವನ್ನು ತುಂಬಿಕೊಂಡಂಥ ಭೂಮಿ ರಂಗಭೂಮಿ ಅಂತ ಹೇಳ್ತಾರೆ. ಈ ರಂಗಭೂಮಿಯಲ್ಲಿ ಬಣ್ಣ ಹಚ್ಚಿದವರು ಯಾವ ಒಂದು ಕ್ಷೇತ್ರದಲ್ಲೂ ಕೂಡ ಅಭಿನಯ ಮಾಡುವಷ್ಟು ಚಾಕಚಕ್ಯತೆಯನ್ನು ಹೊಂದಿರ್ತಾರಂತೆ. ಇದು ನಿಮ್ಮ ಬದುಕಿಗೆ ಎಷ್ಟು ಸತ್ಯ ಆಯಿತು? ನಾನು ಸುಮಾರು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದು ನಾಟಕಗಳನ್ನೇ ಮಾಡ್ಕೊಂಡಿದ್ದೆ. ಅವಳಿಗೆ ಸೀರಿಯಲ್, ಸಿನಿಮಾ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ದೂರನೇ ಉಳಿದೆ. ಅಂದರೆ ಹೋಗಬಾರ್ದು ಅಂತ ಅಲ್ಲ, ನನಗೆ ಇಲ್ಲೇ ತುಂಬ ರಿಹರ್ಸಲ್ ಇರ್ತಿತ್ತು, ತುಂಬ ನಾಟಕಗಳನ್ನ ಮಾಡ್ತಾ ಇದ್ವಿ. ಆದರೆ ತುಂಬ ಸಣ್ಣವಳಿದ್ದಾಗ ದೂರದರ್ಶನ ಮತ್ತು ಆಕಾಶವಾಣಿ ಹೀಗೆ ಡಾಕ್ಯುಮೆಂಟ್ರೀಸು ಆ ಥರದ್ದೆಲ್ಲ ನಮಗೆ ಅವಕಾಶ ಸಿಗ್ತಿತ್ತು. ತುಂಬ ಸಣ್ಣವರಿದ್ದಾಗ ನಾವು ಓದ್ತಿದ್ದಂಥ ಇಡೀ ಸರ್ಕಲಲ್ಲಿ ಆಗ ಆ ಥರದ ಅವಕಾಶ ನಮಗೆ ಬಹಳ ದೊಡ್ಡದು. ಮತ್ತು ನಾವಿದ್ದಂಥ ಗ್ರಾಮಾಂತರ ಪ್ರದೇಶದಲ್ಲಿ ಅಂಥ ಸಣ್ಣ ಮಕ್ಕಳು ದೂರದರ್ಶನವರೆಗೂ ಹೋಗ್ತಾರೆ, ಆಕಾಶವಾಣಿವರೆಗೂ ಹೋಗ್ತಾರೆ ಅಂದರೆ ನಿಜವಾಗ್ಲೂ ಅದು ಸಣ್ಣ ಮಾತಲ್ಲ. ಹಾಗೆ ಒಂದಷ್ಟು ಅನುಭವ ಇತ್ತು. ಬೆಳೀತಾ ಬೆಳೀತಾ ನಮಗೆ ಕಿರುತೆರೆ ಮತ್ತು ಹಿರಿತೆರೆಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಆ ಸಮಯದಲ್ಲಿ ಅಂತಂದರೆ, ನಾಟಕಗಳೇ ಹೆಚ್ಚು. ತಿಂಗಳು ಪೂರ್ತಿ 31 ದಿನದಲ್ಲಿ 28 ದಿನ ನಾವು ಪ್ರದರ್ಶನದಲ್ಲೇ ಇರ್ತಾ ಇದ್ವಿ. ಹಾಗಾಗಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಲಕ್ರಮೇಣ ಇತ್ತೀಚೆಗೆ ಒಂದು ದುನಿಯಾ ವಿಜಯ್ ಸರ್ ಅವರ ಭೀಮಾ ಚಿತ್ರದಲ್ಲಿ ಅಭಿನಯಿಸಿದೆ. ಮತ್ತು ಸಣ್ಣ ಸಣ್ಣ ವೆಬ್ ಸೀರೀಸ್ ಅಲ್ಲಿ ಗಿರಿರಾಜ್ ಸರ್ದು ಮತ್ತು ಹೀಗೆ ಹಲವಾರು ನಿರ್ದೇಶಕರ ಸಣ್ಣ ಸಣ್ಣ ಬೈಟ್ಸಲ್ಲಿ ಮತ್ತು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದೆ. ಆದರೆ ನಮಗೆ ಮೂಲತಃ ರಂಗಭೂಮಿಯವರಿಗೆ ನೀವು ಹೇಳಿದ ಹಾಗೆ ಯಾವುದೇ ವಲಯದಲ್ಲಿ ಹೋದರೂ ಕೂಡ ತುಂಬ ಸಲೀಸಾಗಿ ಅಭಿನಯಿಸೋಕೆ ಅಂತಷ್ಟು ಒಂದು ದೃಢತೆ ಮತ್ತು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಯಾಕಿರುತ್ತೆ ಅಂದರೆ, ನಾವು ಸುಮಾರು ವರ್ಷಗಳ ಕಾಲ ಇಲ್ಲಿ ಸಣ್ಣದ್ರಿಂದ ಕಲಿಯೋಕ್ಕೆ, ಹೇಗೆ ಕೂತ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು, ಅಂದರೆ ಸೈಡ್ ವಿಂಗಲ್ಲಿ ಅಥವಾ ನಾಟಕವನ್ನು ಕಲಿಸುವಾಗ ವೇದಿಕೆ ಮೇಲೆ ಬಂದಾಗ ಹೇಗೆ ನಿಲ್ಲಬೇಕು ಅನ್ನೋದನ್ನು ಕೂಡ ಸುಮಾರು ವರ್ಷಗಳ ಕಾಲ ನಮ್ಗೆ ಅದನ್ನು ಹೇಳ್ಕೊಟ್ಟಿರ್ತಾರೆ. ಸೊ ನಾವು ಅದರಲ್ಲೇ ಪ್ರತಿನಿತ್ಯ ಇರ್ತೀವಿ. ಬೆಳಗ್ಗೆ ಏಳ್ತಾ ರಾತ್ರಿ ಮಲಗ್ತಾ ಅದ್ರ ಜೊತೆನೇ ಇರ್ತೀವಿ. ಹಾಗಾಗಿ ನಮಗೆ ಬೇರೆ ಹಿರಿತರೆ ಅಥವಾ ಯಾವುದೇ ಪರದೆಗಳೆಲ್ಲ ಹೋದಾಗ ಅಭಿನಯಿಸೋಕ್ಕೆ ಒಂದು ಕಾನ್ಫಿಡೆನ್ಸ್ ಯಾಕೆ ಬೆಳೆಯುತ್ತೆ ಅಂತಂದರೆ, ಅಷ್ಟು ಆ ಮಟ್ಟದ
ತರಬೇತಿಯನ್ನು ನಮಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೋಡಿ, ನೀವೆಲ್ಲೇ ನೋಡಿ ರಂಗಭೂಮಿ ಕಲಾವಿದರಿದ್ರೆ ಒಳ್ಳೇದಾಗುತ್ತೆ ಅಂತ. ಯಾಕೆ ರಂಗಭೂಮಿ ಕಲಾವಿದರೆ ನಿಲ್ತಾರೆ ಅನ್ನೋ, ಯಾಕೆ ರಂಗಭೂಮಿ ಕಲಾವಿದರು ತುಂಬ ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರಲ್ಲಿರುವಂಥ ಒಂದು ಶಿಸ್ತು ಮತ್ತು ಅವ್ರು ಕಲಿಯುವಂಥ ಏನು ಪೀರಿಯಡ್ ತಗೊಳ್ತಾರಲ್ಲ. ಅಂದರೆ ಇವತ್ತು ಹಿಂದಿನ ದಿನ ಸಂಜೆ ಹೋಗಿ ನಾಳೆ ಕಲ್ತು ನಾಡಿದ್ದವ್ರು ಸ್ಕ್ರೀನ್ ಮೇಲೆ ನಿಂತಿರಲ್ಲ. 5-10 ವರ್ಷಗಳ ಕಾಲ ಅಲ್ಲಿ ಕೆಲಸ ಪರಿಶ್ರಮ ಹೋಗಿ ಸೀಲ್ ನಿಂತಿರ್ತಾರೆ. ಸೊ ಹಾಗಾಗಿ ಆ ಒಂದು ಬೆಳವಣಿಗೆ ಅವ್ರಿಗೆ ಅವಕಾಶ ತಂದ್ಕೊಡುತ್ತೆ ಅಂತ. ಈಗ ರಂಗಭೂಮಿಯಲ್ಲಿ ನಾಟಕ ಮಾಡುವಾಗ ಒಬ್ಬ ನಿಂತ್ಕೊಳ್ಳುವವನು ಕೂಡ ಒಂದು ಪಾತ್ರ, ನಿಂತ್ಕೊಳ್ಳುವಂಥದ್ದು ಕೂಡ ಒಂದು ಹೆಣ ಪಾತ್ರ ಮಾಡ್ತಿದ್ದೇನೆ ಅಂದ್ರೆ ಅವನಿಗೂ ರಿಹರ್ಸಲ್, ಹೇಗೆ ಮಲಗಬೇಕು, ಹೇಗಿರ್ಬೇಕು, ಲೈಟ್ಸ್ ಆಫ್ ಆದ್ಮೇಲೆ ಹೆಣ ಕೂಡ ಸೈಡ್ ವಿಂಗ್ ಹೇಗೆ ಹೋಗ್ಬೇಕು ಅನ್ನೋದನ್ನು ಕೂಡ ರಿಹರ್ಸಲ್ ಮಾಡಿ. ಹೌದು. ಅಂದ್ರೆ ಅಷ್ಟು ಶಿಸ್ತು ರಂಗಭೂಮಿಯಲ್ಲಿ ಇರುವುದಕ್ಕೋಸ್ಕರ ಸೊ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅಂದ್ರೆ ಆರಾಮಾಗಿ ಅದರಲ್ಲಿ ಅಭಿನಯ ಮಾಡಬಹುದು ಅಂತ. ಹಾಗೆ ಈಗ ರಂಗಭೂಮಿಯಲ್ಲಿ ನೀವು ಆವಾಗ ಹೇಳಿದ್ರಿ, ಅದು ತುಂಬಾ ಖುಷಿ ಆಯ್ತು ನಂಗೆ. ಯಾಕಂತ ಹೇಳಿದ್ರೆ ದೂರದರ್ಶನದಲ್ಲಿ ನಾವು ಅವಾಗ ನಾಟಕ ಮಾಡ್ತಾ ಇದ್ವಿ ಅಂತ, ಇವಾಗ ನೀವು ಕೂತ್ಕೊಂಡು ನಮ್ ಜೊತೆ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ಒಂದು ಬದುಕನ್ನೋದು ಯಾವ ಒಂದು ಸಾಧನೆಯ ಮಟ್ಟಕ್ಕೆ ನಿಮ್ಮನ್ನ ರಂಗಭೂಮಿ ತಂದು ಕೊಟ್ಟಿದೆ ಅನ್ನೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಇದು ಮಹಿಳೆಯರ ಕಾರ್ಯಕ್ರಮ, ಹಾಗಾಗಿ ಮಹಿಳಾ ಸಾಧಕಿಯರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಪರಿಚಯ ಮಾಡುವಾಗ ಈ ಥರದ ಒಂದಷ್ಟು ಸಾಧನೆಗಳನ್ನು ಹೇಳಿದಾಗ ಅದು ಇನ್ನಷ್ಟು ಮಹಿಳೆಯರಿಗೆ, ಅಂದರೆ ಇನ್ನಷ್ಟು ಸಾಧನೆ ಮಾಡುವವರಿಗೆ ಅದು ಇನ್ಸ್ಪಿರೇಷನ್ ಆಗಿರಲಿ ಅಂತ ನಾನು ಕೇಳಿಕೊಳ್ತಾ, ಈಗ ರಂಗಭೂಮಿ ಅಂತ ಹೇಳಿದರೆ ಅಲ್ಲಿ ಶಿಸ್ತಿರುತ್ತೆ, ಒಂದಷ್ಟು ಅಂದರೆ ಸತತ ಪರಿಶ್ರಮ ಇರುತ್ತೆ. ಆಸಕ್ತಿ ಎಷ್ಟು ಮುಖ್ಯನೋ ಹಾಗೆ ಪರಿಶ್ರಮ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ತರಬೇತಿಗಳನ್ನು ರಂಗಭೂಮಿಯಲ್ಲಿ ಯಾವ ರೀತಿ ನಡೆಸ್ತಾ ಇದ್ರು, ಹೇಗಿರ್ತಾ ಇತ್ತು ತರಬೇತಿಗಳು? ನಾವು ನೋಡಿ, ಈಗ ನಾನು ಪ್ರತಿ ಸಲ ನಮ್ಮ ತಂಡದ ಮಕ್ಕಳಿಗೆಲ್ಲ ಹೇಳ್ತಿರ್ತೀವಿ, ನಿಮಗೆಲ್ಲ ನಾವು ಸಿಕ್ಬಿಟ್ಟಿದ್ದೀವಿ ಕಣ್ರಪ್ಪ, ನಿಮ್ಗೆ ತುಂಬ ಸಲೀಸಾಗ್ಬಿಟ್ಟಿದೆ ಅಂತ. ನಮ್ಮ ಗುರುಗಳೆಲ್ಲ ಸಿಗ್ಬೇಕಾಗಿತ್ತು ನಿಮಗೆ ಅಂತಂದರೆ, ನಾವು ಅವ್ರಿಗೆ ನಮ್ಗೆ 20 ವರ್ಷ ಆಗಲಿ, 30 ವರ್ಷ ಆಗಲಿ, 40 ವರ್ಷ ಆಗಲಿ, ಅವ್ರಿಗೆ ನಾವಿನ್ನೂ 6-7 ವರ್ಷದ್ದು ಮಕ್ಕಳ ಹಾಗೆ. ಸೊ ಎಷ್ಟು ಡಿಸಿಪ್ಲಿನ್ ಇರುತ್ತೆ ಥಿಯೇಟ್ರಲ್ಲಿ, ಶಿಸ್ತಿರುತ್ತೆ ಅಂತಂದರೆ, ನೀವು ನಾಟಕ ಕಟ್ಟುವಿಕೆಯನ್ನು ಕೇಳ್ತಾ ಇದ್ದೀರಾ. ನಾಟಕ ಕಟ್ಟುವಿಕೆ ಅಂತ ಶುರುವಾದಾಗ ನಮ್ಮ ಸ್ಕ್ರಿಪ್ಟಿನ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ, ಅಥವಾ ಯಾವ ನಾಟಕವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅಥವಾ ನಾಟಕ ಆಯ್ಕೆ ಮಾಡ್ಕೊಂಡಿದ್ದಂಥ ಆ ಪ್ರಕಾರ ಹೇಗಿದೆ, ಅದು ಜನಪದವೋ, ಸಾಮಾಜಿಕವೋ, ಪೌರಾಣಿಕವೋ, ಆ ಕಥಾ ಪ್ರಕಾರ ಹೇಗಿದೆ, ಆ ವಾತಾವರಣ ಹೇಗಿದೆ ಅಂತ ಸ್ಕ್ರಿಪ್ಟ್ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ಹಿಡಿದು ಸ್ಕ್ರಿಪ್ಟ್ ಆಗಿ ಅದನ್ನ ಸುಮಾರು 3 ತಿಂಗಳ ಕಾಲ ಕೆಲವರು ರೀಡಿಂಗ್ ಮಾಡ್ತಾರೆ, ಕೆಲವರು 1 ತಿಂಗಳ ಕಾಲ ಬರೀ ನಾಟಕವನ್ನು ರೀಡಿಂಗ್ ಮಾಡ್ತಾರೆ. ರೀಡಿಂಗ್ಗೆ 1 ತಿಂಗಳನ್ನ ಇಡ್ತಾರೆ. ನಿರ್ದೇಶಕರು ಓದುವಂಥದ್ದು ಅಥವಾ ಅದರ ರೈಟರ್ ಓದುವಂಥದ್ದು, ಆಮೇಲೆ ಕಲಾವಿದ್ರ ಜೊತೆ ಅದನ್ನು ಓದೋಕೆ ಶುರು ಮಾಡ್ತಾರೆ. ಇಡೀ ಕಲಾವಿದರು 1 ತಿಂಗಳ ಕಾಲ ನಾವು ಅದನ್ನ ರೀಡಿಂಗ್ ಮಾಡ್ತೀವಿ. ಆಮೇಲೆ ಒಂದು 30-40 ಜನ ನಾವು ಸೇರಿ ಸುಮಾರು 15 ದಿನಗಳ ಕಾಲ ನಾವು ಬರೀ ರಂಗ ತರಬೇತಿಗಳನ್ನ ಮಾಡ್ತೀವಿ. ಆಟ ಆಡಿಸ್ತೀವಿ, ಕುಣಿಸ್ತೀವಿ, ಒಬ್ರಿಗೊಬ್ರಿಗೆ ನಾವು ಜೊತೆ ಆಗ್ತೀವಿ. ನಮ್ಮ ಎನರ್ಜಿ ನಿಮ್ಗೆ, ನಿಮ್ಮ ಎನರ್ಜಿ ನಮ್ಗೆ ನಾವು ಪಾಸ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ನೀವ್ ಯಾರು, ನಾನು ಯಾರು ಅನ್ನೋದನ್ನ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀವಿ. ಅದಾದ್ಮೇಲೆ ರೀಡಿಂಗ್ ಆದ್ಮೇಲೆ ನಾಟಕವನ್ನ ಕೊಟ್ಟ ಮೇಲೆ ಬ್ಲಾಕಿಂಗ್ ಅಂತ ಶುರುವಾಗುತ್ತೆ. ಆಮೇಲೆ ಇಡೀ ನಾಟಕವನ್ನ ಕಟ್ಟದ್ಮೇಲೆ ರನ್ ಸ್ಟೇಜಿಗೆ ಬರ್ತೀವಿ, ಶೋ ಸ್ಟೇಜಿಗೆ ಬರ್ತೀವಿ, ಕೊನೆಗೆ ನಾವು ಪ್ರೇಕ್ಷಕರ ಮುಂದೆ ಬಂದು ನಿಂತ್ಕೊಳ್ಳೋದು. ಸೊ ಇಡೀ ಒಂದು ಜರ್ನಿ ಇದೆಯಲ್ಲ, ಅದು ನಾವು ಹುಟ್ಟು ಮತ್ತು ಬೆಳವಣಿಗೆ, ಅದು ಅದಕ್ಕೆ ಎಂಡ್ ಇಲ್ಲ ಅಲ್ಲಿ, ಅದು ನೆಕ್ಸ್ಟ್ ನಡಿತೀವಿ ನಾವು. ಆದ್ರೆ ಹುಟ್ತೀವಲ್ಲ, ಮಗು ಹುಟ್ಟಿ ಅಷ್ಟು ಅಳಕೆ ಅಥವಾ ಕೈಕಾಲು ಆಡ್ಸಕ್ಕೆ ಹೇಗೆ ಕಲಿಯುತ್ತೋ ನಾವು ಅಷ್ಟೇ ರಂಗಭೂಮಿ. ಸಣ್ಣದ ಕೈಕಾಲು ಆಡಿಸ್ತಾ ಇರ್ತೀವಿ, ಸಣ್ಣದ ಕೂಗಕ್ಕೆ ಸಣ್ಣದ ಕಣ್ ತೆರಿತಿರ್ತೀವಿ. ಇದು ಬೆಳಕು, ಇದು ಜನ, ಇದು ಪ್ರೇಕ್ಷಕರು, ಇದು ಸೆಟ್, ಇದು ಪ್ರಾಪರ್ಟಿ ಅನ್ನೋಂಥ ಸಣ್ಣದ ಕಲಿಯಕ್ಕೆ ಶುರು ಮಾಡಿ ಕೊನೆಗೆ ನಿಲ್ಲುವಂತ ಸ್ಥಾನ ಬರ್ತೀವಲ್ಲ. ಮಕ್ಕಳು ಒಂಚೂರು ಬೆಳೆದು ಅಂಬೆಗಾಲಿಟ್ಟು ನಿಲ್ಲಕ್ಕೆ ಶುರು ಮಾಡ್ತಾರಲ್ಲ, ಸೊ ಅಲ್ಲಿವರೆಗೂ ನಾವು ಪ್ರೊಫೆಷನಲಿ ಥಿಯೇಟರ್ನ ಈಗ ನಾಟಕ 1 ಗಂಟೆ 2 ಗಂಟೆ ನಡೆದ್ರೆ ನಡೀತದೆ, ಆದ್ರೆ ಅದ್ರ ಹಿಂದಿನ ಪರಿಶ್ರಮ ಅಥವಾ ತರಬೇತಿಗಳು ಎಷ್ಟೋ ತಿಂಗಳುಗಳ ಕಾಲ ಇರುತ್ತೆ. ಹೌದು, ಕೆಲವೊಂದ್ಸಲ 6 ತಿಂಗಳು, 8 ತಿಂಗಳು, ವರ್ಷಾನ್ಗಟ್ಲೆ ಕೂಡ ಕಲಿಸುವಂಥ ಒಂದಷ್ಟು ರಂಗತಂಡಗಳಿದೆ. ಅದನ್ನ ಕೆಲಸ ಮಿನಿಮಮ್ 3-4 ತಿಂಗಳು ಬೇಕೇ ಬೇಕಾಗುತ್ತೆ ಮ್ಯಾಮ್. ಒಂದು ನಾಟಕವನ್ನು ಕಟ್ಟಲಿಕ್ಕೆ ಅಷ್ಟು ಸಮಯ ಹಾಕದೇ ಇದ್ರೆ ನಾವು ದಿಢೀರಂತ ನಾಟಕ, ಕೆಲವೊಮ್ಮೆ ತುಂಬಾ ನಿವೃತ್ತ ನಿರ್ದೇಶಕರು, ತುಂಬಾ ನಿವೃತ್ತ ಕಲಾವಿದರು ಅಥವಾ ಹಿಂದೆ ಬ್ಯಾಕ್ ಸ್ಟೇಜ್ ಕೆಲಸ ಮಾಡೋರು ಎಲ್ಲರೂ ರೆಡಿ ಇದ್ದಾಗ ಬೇಗ ಕಟ್ಟಿಬಿಡ್ಬೋದು. ಕೆಲವೊಮ್ಮೆ ಹೊಸ ತಂಡವನ್ನ ಕಟ್ಟುವಾಗ ಸಮಯ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಒಬ್ರನ್ನೊಬ್ರ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ನಿಮ್ಮೊಂದಿಗೆ ಪಾತ್ರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಿಬ್ಬರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ಅಂತ ಇರಬೇಕು. ಜೆಲ್ ಆಗ್ಬಿಡ್ತೀವಿ, ಥಿಯೇಟರ್ ಬೇಗ ಜೆಲ್ ಆಗ್ಬಿಡ್ತೀವಿ. ಜೆಲ್ ಆಗಿ ಪಟ್ ಅಂತ ಇಡ್ಸಿನಿಂದು ಅವ್ರ ಡೈಲಾಗ್ ಕೂಡ ನಾವು ಬೈ ಹಾರ್ಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗ ಅನಾರೋಗ್ಯ ಆ ತರ ಸಮಸ್ಯೆಗಳು ಬಂದಿರುತ್ತೆ, ಅವಾಗ ನೀವು ಆ ಪಾತ್ರವನ್ನ ಮಾಡುವಂತ ಒಂದು ತಯಾರಿಯನ್ನು ಕೂಡ ನೀವು ಮಾಡ್ಕೊಂಡಿರ್ತೀವಿ. ಅಂದ್ರೆ ಆ ಪಾತ್ರ ಕೊಟ್ಟಿರೋದು ಮಾತ್ರ ನನ್ನ ಪಾತ್ರ ಅಲ್ಲ, ಎಲ್ಲರ ಪಾತ್ರ ಕೂಡ ನಂದು ಅನ್ನೋ ತರ ಚೆನ್ನಾಗಿರೋ ರೋಲ್ ಕೂಡ ಕಲ್ತ್ಬಿಟ್ಟಿರ್ತೀವಿ. ರೋಲ್ ನಮ್ಗೆ ನೆಕ್ಸ್ಟ್ ಸಿಗತ್ತಲ್ಲ ಕಲ್ತಿರ್ತೀವಿ. ಸೊ ಆ ರೀತಿಯ ತಯಾರಿಗಳು ನಮ್ಮನ್ನ ಇನ್ನಷ್ಟು ಅಂದ್ರೆ ಆ ಕ್ಷೇತ್ರದಲ್ಲಿ ನಾವು ಪರಿಣಿತಿ
ಸಾನ್ನಿಧ್ಯ ಹೊಂದುವಂತೆ ಸಾಧ್ಯ ಆಗುತ್ತೆ. ಖಂಡಿತ ಹೌದು. ಹಾಗೆ ಈಗ ಮಹಿಳೆಯರು, ಈಗ ಆಗಿನ ಕಾಲದಲ್ಲಾಗಿರ್ಬೋದು ಈಗಿನ ಕಾಲದಲ್ಲಾಗಿರ್ಬೋದು, ಅಂದರೆ ಮಹಿಳೆಯರಿಗೆ ರಂಗಭೂಮಿಯಲ್ಲಿ ಸ್ವಲ್ಪ ಒಂದಷ್ಟು ಸವಾಲುಗಳು ಇರುತ್ತೆ. ಅಂದರೆ ಅದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಹಲವಾರು ಸವಾಲುಗಳಿರುತ್ತೆ. ಅಂಥದ್ರಲ್ಲಿ ತಾವು ಒಂದು ಪ್ರಾರಂಭದ ದಿನಗಳಲ್ಲಿ ಎದುರಿಸಿದಂತಹ ಸವಾಲುಗಳು ಯಾವುದಾದ್ರೂ ಇದೆಯಾ? ಅಯ್ಯೋ, ತುಂಬ ಇದೆ. ಆ್ಯಕ್ಚುಲಿ ನಾನು ರಂಗಭೂಮಿಗೆ ಬರುವಾಗ ನನ್ನ ಫ್ಯಾಮಿಲಿಗೆ ಥಿಯೇಟ್ರ್ ಇಷ್ಟ ಇರಲಿಲ್ಲ, ನನ್ನ ಕುಟುಂಬಕ್ಕೂ ಮತ್ತು ನನ್ನ ಸಂಬಂಧಿಕರಿಗೂ. ಯಾಕೆಂದರೆ ಬಣ್ಣ ಹಚ್ತೀವಿ ಅಂದ ಕೂಡಲೇ ಅಥವಾ ರಂಗದ ಮೇಲೆ ನಿಲ್ತೀವಿ, ಸ್ಟೇಜ್ ಮೇಲೆ ನಿಲ್ತೀವಿ ಅಂದ ಕೂಡಲೇ ಅವರಲ್ಲಿ ಎಷ್ಟೆಷ್ಟೋ ಚಿತ್ರಗಳು ಬಂದು ಹೋಗ್ಬಿಡುತ್ತೆ. ಸೊ ಅದು ನಾವು ಯಾಕೆ ಸ್ಟೇಜ್ ಮೇಲೆ ನಿಲ್ತಾ ಇದ್ದೀವಿ, ನಾವು ಯಾಕೆ ಅಭಿನಯಿಸ್ತಾ ಇದ್ದೀವಿ, ನಾಟಕ ಅಂದರೆ ಏನು, ರಂಗಭೂಮಿ ಅಂದರೆ ಏನು ಅನ್ನುವಷ್ಟು ಆ ಬ್ರಾಡ್ ಮೈಂಡ್ ಕೂಡ ಇಲ್ಲದೆ ಇರುವಂತಹ ಸರ್ಕಲಲ್ಲೇ ಬೆಳೆದವಳು ನಾನು. ಸೊ ನಾನು ಥಿಯೇಟ್ರ್ ಮಾಡಬೇಕು ಅಂತ ಅನಿಸಿದಾಗ ಹರಸಾಸಿ. ಯಾಕಂದರೆ ನೋಡಿ, ಸಂಜೆ ಹೊತ್ತೆ ರಿಹರ್ಸಲ್ಸ್ ಇರುತ್ತೆ. ನಾನು ಸ್ಕೂಲ್ಗೆ ಹೋಗ್ತಿದ್ದೆ, 10:30ಯಿಂದ 4:15ವರೆಗೂ ನನಗೆ ಸ್ಕೂಲ್, 4:15ಯಿಂದ 5:15ವರೆಗೂ ನಾನು ಭರತನಾಟ್ಯ ಕ್ಲಾಸ್ಗೆ ಹೋಗ್ತಿದ್ದೆ. 6 ಗಂಟೆಗೆ ನಾನು ಥಿಯೇಟ್ರ್ ಶುರುವಾದರೆ ರನ್ ಮುಗಿಯೋಷ್ಟಲ್ಲಿ 9-10 ಗಂಟೆ, ಮನೆಗೆ ಬರೋಷ್ಟು 10:15 ಆಗ್ತಿತ್ತು. ಮತ್ತು ಸೆಟ್ ಪ್ರಾಪರ್ಟೀಸ್ ನಾವೇ ಎತ್ತಿಡ್ಬೇಕು. ನಾವು ಮಕ್ಕಳು ಅಂದ ಕೂಡಲೇ ದೊಡ್ಡವ್ರು ಯಾರು ಇರ್ತಾ ಇರಲಿಲ್ಲ ಅಲ್ಲಿ. ನಾವೇ ಸೆಟ್ ಇಡಬೇಕು, ನಾವೇ ಸೆಟ್ ತೆಗಿಬೇಕು. ಸೊ ನಿಮ್ಗೇನಾಗುತ್ತೆ, ಫಸ್ಟ್ ಮೊದಲನೇ ಪ್ರಶ್ನೆ, ಅಕ್ಕಪಕ್ಕದ ಮನೆಯವರು ಯಾಕೆ ಇಷ್ಟೊತ್ತು ಅನ್ನೋದಿಂದ ಶುರುವಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ನನಗೆ ಶಾಲೆಯಲ್ಲಿ ಇದ್ದಾಗ ಅದನ್ನಷ್ಟು ಫೇಸ್ ಮಾಡಲಿಲ್ಲ ನಾನು. ಬೆಳೀತಾ ನಾನು ಕಾಲೇಜಿಗೆ ಬರೋಕ್ಕೆ ಶುರುವಾದಾಗ ನನಗೆ ಅವೆಲ್ಲ ಟಾಸ್ಕ್ ಎದುರಾಕಕ್ಕೆ ಶುರುವಾಯ್ತು. ಯಾಕೆ ಇಷ್ಟೊತ್ತು, ಹೆಂಗೆ. ಸೊ ಸಮಾಜ ನೋಡುವಂಥ ದೃಷ್ಟಿಕೋನಗಳೇ ಬದಲಾಗ್ಬಿಡುತ್ತೆ. ಸೊ ಆಗ ನಾನು ತುಂಬ ದೊಡ್ಡದಾಗಿ ಫೈಟ್ ಮಾಡಬೇಕಾಗಿತ್ತು. ಆಮೇಲೆ ಅಮ್ಮನೂ ಫೇಸ್ ಮಾಡಿ, ಅಜ್ಜಿನೂ ಫೇಸ್ ಮಾಡಿ, ಫ್ಯಾಮಿಲಿನ ಫೇಸ್ ಮಾಡಿ, ಮನೆ ಅಣ್ಣಂದ್ರನ್ನೆಲ್ಲ ಫೇಸ್ ಮಾಡಿ, ಇಲ್ಲ ನಾನು ಥಿಯೇಟ್ರ್ ಮಾಡ್ತೀನಿ, ನನಗೆ ದೊಡ್ಡ ಆಸಕ್ತಿ, ರಂಗಭೂಮಿಯ ಒಂದು ದೊಡ್ಡ ಕನಸು, ನಾನು ಥಿಯೇಟ್ರಲ್ಲೇ ಇರಬೇಕು ಅನ್ನೋ ಒಂದು ಇರಲೇಬೇಕು ಅನ್ನೋ ಹಠ. ಸೊ ಹಾಗಾಗಿ ಆಗೆಲ್ಲ ನಾನು ಇದ್ದಂಥ ಪ್ರದೇಶಗಳಲ್ಲಿ ಅಷ್ಟು ಜನ ರಿಸೀವ್ ಮಾಡ್ಕೊಳ್ಳೋಂಥ ಮನಸ್ಥಿತಿಯವರು ಕೂಡ ಇರಲಿಲ್ಲ. ಸೊ ಅಲ್ಲಿ ಒಂದು ಹಂತದ ಫೈಟ್ ಮಾಡಿ ಬರೋದಾದರೆ, ನಂತರ ಒಬ್ಬ ನಟಿಯಾಗಿ ನಿರ್ದೇಶಕಿಯಾಗಿ ಕೆಲಸ ಮಾಡುವಾಗ ನಂಗೆ ಅಂಥ ದೊಡ್ಡ ಸವಾಲುಗಳು ಸಿಗಲಿಲ್ಲ. ಯಾಕಂದರೆ ರಂಗಭೂಮಿಯವರು ಒಂದು ಸ್ವಲ್ಪ ಜೊತೆ ನಿಂತರು. ನನ್ನ ನಟಿಯಾದಾಗ ಬೇರೆ ಬೇರೆ ತಂಡಗಳ ಆಯ್ಕೆ, ಸ್ಕ್ರಿಪ್ಟ್ ಓದುವಾಗ. ಆದರೆ ಸಂಘಟನೆಯಾಗಿ ಒಂದು ತಂಡವನ್ನು ಕಟ್ಟುವಾಗ ಇದೆಯಲ್ಲ, ಆಗ ನನಗೆ ಜಾಸ್ತಿ ಎಷ್ಟು ಅಂದರೆ ಹೇಳ್ತಾರಲ್ಲ, ಸಮುದ್ರದಲ್ಲಿ ದೊಡ್ಡ ಮೀನುಗಳಿರುತ್ತೆ. ಸೊ ಆ ಮೀನು ಮಧ್ಯೆ ಸಣ್ಣ ಮೀನು, ಎಲ್ಲೋ ಮರಿ ಹುಟ್ಟಿ ಮೀನು, ಇನ್ನೇನೋ ಸಾಧ್ಯ ಮಾಡಕ್ಕೆ ಹೋಗ್ತೀನಿ ಅಂತ ಎಲ್ಲ ದೊಡ್ಡ ಮೀನುಗಳನ್ನೂ ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ. ಆದರೆ ನನಗೆ ತಂಡ ಕಟ್ಟುವಾಗ ಕಟ್ಟಲೇಬಾರ್ದು ಅಂತ ಯಾವ ಅಡ್ಡಗೋಡೆಗಳು ಬರಲಿಲ್ಲ. ಆದರೆ ಇರುವಂಥ 10-11 ತಂಡಗಳಲ್ಲೂ ವಿಭಿನ್ನವಾಗಿ ತಂಡ ನಿಂತ್ಕೊಳ್ಳುವಂಥ ಸಾಧ್ಯತೆಗಳೇನು, ಸವಾಲುಗಳೇನು ಅನ್ನೋ ಕಟ್ಟೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ರಂಗಭೂಮಿ ಅಂದ ಕೂಡಲೇ ನಮ್ಮಲ್ಲೇ ಯಾರು ಅಷ್ಟು ಕಾಲೆಳೆದು ತಂಡ ಮಾಡಲೇಬಾರ್ದು ಅನ್ನುವಂಥ ವಾತಾವರಣ ನಮ್ಮಲ್ಲಿ ಇರಲಿಲ್ಲ. ಆದರೆ ಒಬ್ಬ ಹೆಣ್ಣಾಗಿ ನಾನು ಬಣ್ಣ ಹಚ್ಚಬೇಕು, ಒಬ್ಬ ಹೆಣ್ಣಾಗಿ ಲೇಟ್ ನೈಟ್ ಥಿಯೇಟರ್ ರಿಹರ್ಸಲ್ ಮುಗಿಸ್ಕೊಂಬರ್ಬೇಕು, ಒಬ್ಬ ಹೆಣ್ಮಗಳಾಗಿ ಮದುವೆ ಆದಮೇಲೂ ಕೂಡ ರಂಗಭೂಮಿಯನ್ನು ತುಂಬ ಸೀರಿಯಸ್ ಆಗಿ ಮಾಡಬೇಕು ಅಂದಾಗ ಮಾತ್ರ ನಂಗೆ ತುಂಬ ಸವಾಲು ಅನ್ನಿಸ್ತಾ ಇತ್ತು. ಆದರೆ ಅದನ್ನು ಮೀರಿ ನಾನು ಅವತ್ತು ಬಂದಿರಲಿಲ್ಲ ಅಂದರೆ ಬಹುಶಃ ನಾನು ಹೆದರ್ಕೊಂಡು, ಅಯ್ಯೋ ಇವ್ರಂತಾರೆ ಅವ್ರಂತಾರೆ, ಇಷ್ಟೊತ್ತಿಗೆ ಬರ್ತಾ ಇದ್ದೀನಿ, ಬಣ್ಣ ಹಚ್ತಾ ಇದ್ದೀನಿ, ಸ್ಟೇಜ್ ಮೇಲೆ ನಿಂತಿರ್ತೀನಿ. ಆಮೇಲೆ ನೀವು ಸ್ಟೇಜ್ ಅಂದಾಗ ನಂಗೆ ಎಲ್ಲ ಕಡೆನೂ 4 ಗೋಡೆ ಕವರ್ ಆಗಿರುವಂಥ ಆಡಿಟೋರಿಯಂ ಸಿಗ್ತಾ ಇರಲಿಲ್ಲ. ಕೆಲವೊಂದು ಸುಮಾರು ರಸ್ತೆಗಳಲ್ಲಿ ಸ್ಟೇಜ್ ಹಾಕ್ತಾ ಇದ್ರು, ನಾನು ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು. ಕೆಲವೊಂದ್ಸಲ ಎಲ್ಲೋ ಪೆಂಡಲ್ ಹಾಕಿ ನೀವು ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಅಂತ, ನಾವಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಈ ಥರದ ಆಗಲ್ಲ, ಹಿಂಗೆ ಬದುಕಾಗಲ್ಲ, ಇದೆಲ್ಲ ನಮ್ಮ ಬದುಕು ಅಂತ ನಾನು ಹೆದರ್ಕೊಂಡು ಹಿಂದೆ ಬಂದ್ಬಿಟ್ಟಿದ್ರೆ ಬಹುಶಃ 100% ಅದು ನಾನು ಇಲ್ಲಿವರೆಗೂ ರಂಗಭೂಮಿ ನಾನು ಇರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಥರ ಸವಾಲುಗಳು. ಮತ್ತು ನೀವು ಹೇಳ್ತೀರಾ ಆಗಿನ ಕಾಲ ಅಂತ, ಈಗಿನ ಕಾಲದಲ್ಲಿ ನಮ್ಮ ಟೀಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ತಂದೆ ತಾಯಿಗೆ ಗೊತ್ತಿಲ್ಲದೆ ಥಿಯೇಟರ್ ಮಾಡ್ತಾರೆ. ಈಗಲೂ ಕೂಡ ಹೇಳಲ್ಲ. ನಾನೇ ಮನೇಲಿ ಶೋ ಮುಗಿಸಿ ಮುಖದಲ್ಲಿ ಒಂದು ಚೂರು ಬಣ್ಣ ಸಿಗದೆ ಇದ್ದಂಗೆ ವಾಶ್ ಮಾಡ್ಕೊಂಡು ರಾತ್ರಿ ಬೆಡ್ಶೀಟ್ ಹೊಟ್ಕೊಂಡು ಮಲ್ಕೊಂಡ್ರೆ ಅಮ್ಮ ಕೆಲ್ಸಕ್ಕೆ ಹೋಗೋರ್ಗು ಕಾದು, ಅಮ್ಮ ಹೋದ್ಮೇಲೆ ಎದ್ದು ಸ್ನಾನ ಮಾಡಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೊ ಈ ಥರದೊಂದು ದೊಡ್ಡ ಸವಾಲಿತ್ತು ನನಗೆ. ಮತ್ತೆ ಅಕ್ಕಪಕ್ಕದ ಮನೆಯವ್ರಿಗೂ ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಇದ್ದೆ. ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀನಿ, ನಂಗೆ ಅಜ್ಜಿ ಮನೇಲಿ ಇರ್ತಿರ್ಲಿಲ್ಲ, ಆದ್ರೆ ಎಲ್ಲೇ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ತೀನಿ. ಎಷ್ಟೋ ಸಲ ಸಿಂಟೆಕ್ ಟ್ಯಾಂಕ್ ಒಳಗೆಲ್ಲ ಖಾಲಿ ಮಾಡಿ, ನೀರು ಖಾಲಿ ಇರುತ್ತಲ್ಲ ಆ ಟೈಮಲ್ಲೆಲ್ಲ ಬಚ್ಚಿಟ್ಕೊಂಡು ನಮ್ಮ ತಂದೆ ಗೊತ್ತಿಲ್ದಂಗೆ ಏನೇನೋ ಸಾಹಸಗಳ, ಮನೆ ಬಿಟ್ಟ ಎಲ್ಲ ಓಡ್ ಹೋಗಿ ಇಲ್ಲ ಮಾಡಬೇಕು, ಥಿಯೇಟ್ರೇ ಮಾಡಬೇಕು, ರಂಗಭೂಮಿಯನ್ನೇ ಮಾಡಬೇಕು ಅನ್ನೋ ಹಟ್ಟಕ್ಕೆ ಬಿದ್ದು ನಾನು ಥಿಯೇಟರ್ ಆ ಥರ ಬರುತ್ತೆ ಮ್ಯಾಮ್. ರಿಸ್ಕ್ ಇಲ್ಲದೆ, ಸವಾಲುಗಳು ಇಲ್ಲದೆ ನಾವು ಆರಾಮ್ ಮಾಡ್ತೀವಿ ಅಂದ್ರೆ ಆರಾಮ್ ಅನ್ಸ್ಬಿಡುತ್ತೆ. ಈ ಥರದ್ದೇನೋ ಟಾಸ್ಕ್ ಇದ್ದ ಖುಷಿ ಅನ್ಸುತ್ತೆ ಮಾಡಕ್ಕೆ, ಇವೆಲ್ಲ ಇರ್ಬೇಕಪ್ಪ ಅನ್ನೋ ಒಂದು. ಯಾಕಂದ್ರೆ ನಾವು ಒಂದು ಇಷ್ಟಪಟ್ಟ ಮೇಲೆ ಅದನ್ನ ಕಷ್ಟಪಟ್ಟಾದ್ರೂ ನಾವು ಅದನ್ನ ಜಯಿಸ್ಬೇಕು ಅನ್ನೋದೊಂದು ಹಠ ಇರುತ್ತಲ್ವಾ. ಈಗ ನೀವು ಹೇಳಿದಾಗ್ಲೂ ನಂಗೊಂದು ಮಾತು ನೆನಪಾಯ್ತು. ಈಗ ಸಾಧನೆ ಮಾಡಲು ಹೊರಟವನಿಗೆ ಅಂದ್ರೆ ದಾರಿಯಲ್ಲಿ ಬೆಕ್ಕಿಗಿಂತ ಜನಗಳು ಜಾಸ್ತಿ ಅಡ್ಡ ಬರ್ತಾರಂತೆ. ಸೊ ನಿಮ್ಮ ಬದುಕಲ್ಲೂ ಕೂಡ ಹಾಗೆ ಆಗಿದೆ. ಅವರ ಎಷ್ಟೋ ಪ್ರಶ್ನೆಗೆ ನಿಮ್ಮ ಸಾಧನೆ ಈಗ ಉತ್ತರ ಆಗಿ ನಿಂತಿದೆ. ಖುಷಿ ಅನ್ಸುತ್ತೆ. ಈಗಲೂ ಅವ್ರಿಗೆಲ್ಲ
ಕೊನೆಗೂ ಉಳ್ಕೊಂಬಿಟ್ಟೆ ಅಮ್ಮ ಇಲ್ಲೇ ಅಂತಾರಲ್ಲ, ಅದು ಒಂದು ಖುಷಿ ನನಗೆ. ಸೊ ಮನಸ್ಸು ಮಾಡಿದ್ರೆ ಏನನ್ನು ಕೂಡ ಸಾಧಿಸಬಹುದು ಅನ್ನೋದು ನಿಮ್ಮ ಬದುಕಲ್ಲಿ ಅದು ಅರ್ಥ ತುಂಬಿದೆ. ಮತ್ತು ರಂಗಭೂಮಿಗೆ ಹೋದ್ರೆ ಒಂದು ದೊಡ್ಡ ಇದೆ, ಪೇರೆಂಟ್ಸ್ ಹೇಳ್ತಾರೆ, ಪೋಷಕರು ಹೇಳ್ತಾರೆ, ರಂಗಭೂಮಿಗೆ ಹೋದ್ರೆ ಓದಲ್ಲ ಅಂತ. ನಾನು ಎಲ್ಲಾ ನನ್ನ ಪೋಷಕರು, ನೀವು ರಂಗಭೂಮಿಗೆ ಕಳಿಸಿ ಆಗ್ಲೇ ನಿಮ್ಮ ಮಕ್ಕಳು ಓದೋದು. ಯಾಕೆ ಅಂತ ನೀವು ನೋಡಿ, ನೀವು ಎಷ್ಟು ಹೊತ್ತು ನನ್ನ ಜೊತೆ ಮಾತಾಡಿ, ನಾನು ಎಲ್ಲೂ ಹಕಾರ ಶಕಾರ ನಾನು ಪದ ಬಳಕೆ ಮಾಡೋದಿಲ್ಲ. ನೀವೆಷ್ಟು ಸುಲಿತವಾಗಿ ಎಷ್ಟೊತ್ತು ಮಾತಾಡಿ ಅಂತಾರೆ, ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಕನ್ನಡ ತುಂಬಾ ಚೆನ್ನಾಗಿ ಓದ್ತೀನಿ, 1000 ಜನ ಮುಂದೆ ಮಾತಾಡು ಅಂದ್ರೆ ಮಾತಾಡ್ತೀನಿ. ಈ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನಗೆ ರಂಗಭೂಮಿ. ಶಾಲೆ ನನಗೆ ಕಲಿಯುವಿಕೆಗೆ ಅದೊಂದು ವಿಸ್ತಾರವಾಗಿ ನನಗೆ ಬೇರೆ ಏನೇನೋ ಹೇಳ್ಕೊಡ್ತು. ನಾನು ಅದು ಎಜುಕೇಶನ್ ಬೇಕೇ ಬೇಕು. ಆದ್ರೆ ನೀವು ಓದೋದ್ರ ಜೊತೆಗೆ ರಂಗಭೂಮಿ ಅಥವಾ ಯಾವುದೇ ಸಾಂಸ್ಕೃತಿಕವಾಗಿ ಅಳವಡಿಸ್ಕೊಂಡ್ರೆ ಅವರು ಕ್ರಿಯೇಟಿವಿಟಿ, ಅವ್ರ ಕ್ರಿಯಾಶೀಲತೆ ತುಂಬಾ ಇನ್ನೂ ದೊಡ್ಡದಾಗುತ್ತೆ. ಹಾಗಾಗಿ ಮಕ್ಕಳಿದ್ದಾಗಲೇ ಯಾಕೆ ನಾವು ರಂಗಭೂಮಿಗೆ ಸೇರಿಸ್ಬೇಕಂದ್ರೆ ಅವ್ರ ಶಿಸ್ತು, ಅವ್ರು ಕಲಿಯುವಂಥ ರೀತಿ, ನಡ್ಕೊಳ್ಳೋ ರೀತಿ, ಮಾತಾಡುವಂಥ ಭಾಷೆ, ಶುದ್ಧತೆಗೆ ಎಲ್ಲವೂ ಸರಿ ಹೋಗ್ತಾ ಇರುತ್ತೆ. ಮತ್ತೆ ಅವ್ರಿಗೇನೇನೋ ಖುಷಿ ಇರುತ್ತೆ, ಈ ಕಡೆ ಓದ್ತಿರ್ತಾರೆ, ಈ ಕಡೆ ಥಿಯೇಟರ್ ಮಾಡ್ತಿರ್ತಾರೆ. ಸೊ ಅವ್ರು ಓದೋದನ್ನೇ ಕೆಲವೊಂದ್ಸಲ ಪಾತ್ರ ಆಗಿರ್ತಾರೆ. ಸೊ ಅದಕ್ಕಾದ್ರೂ ಅವರು ಥಿಯೇಟರ್ಗೆ ಬಿಡಬೇಕು. ಇಲ್ಲ, ಆ ತಪ್ಪು ಕಲ್ಪನೆ ಅನ್ನುವಂಥದ್ದು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಮಕ್ಕಳು ಕಲಾವಿದರಾಗಿದ್ದವ್ರೆ ಓದೋದ್ರಲ್ಲೂ ಕೂಡ ಮುಂದೆ ಇರ್ತಾರೆ. ಏಕಾಗ್ರತೆ ಆಗಿರ್ಬೋದು, ಎಲ್ಲದ್ರ ಅವರಿಗೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಎಲ್ಲಿ ನಾನು ಕರೆಕ್ಟಾಗಿ ಟೈಮ್ ಕೊಡಬೇಕು, ಸೊ ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅವರು ಅಂತ ಹೇಳ್ಬೋದು. ಹಾಗೆ ನಿಮ್ಮ ರಂಗಭೂಮಿ ಕ್ಷೇತ್ರದಲ್ಲಿ ಈ ನಾಟಕಗಳು, ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ. ಇದುವರೆಗೆ ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ? ಹಾಗೆ ನಿಮಗೆ ತುಂಬ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಅಥವಾ ಪ್ರದರ್ಶನ ಯಾವುದು? ಮ್ಯಾಮ್, ನಾವು ಇಲ್ಲಿವರೆಗೂ ನಾನು ಸುಮಾರು ತಂಡಗಳಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಕಡಿಮೆ ಅಂತಂದ್ರೂ ಈಗ ಲೆಕ್ಕ ಹಿಡಿದ್ರು 40-50 ರಂಗ ತಂಡಗಳ ಜೊತೆ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ಆರೋಗ್ಯಕರವಾಗಿ ಎಲ್ಲ ತಂಡಗಳ ಜೊತೆ ಈಗಲೂ ಚೆನ್ನಾಗಿದ್ದೀನಿ. ಇಷ್ಟಿದ್ದಲ್ಲಮ್ಮ ಇಷ್ಟುದ್ದ ಆಗಿದೆಯಾ ಅನ್ನೋಷ್ಟು ಮಟ್ಟಿಗೆ ಸೇಡಿಸುವಂಥ ಎಲ್ಲ ತಂಡದವರಿದ್ದಾರೆ. ಇಲ್ಲಿವರೆಗೂ ನಾವು ಒಂದೊಂದು ನಾಟಕಗಳೇ ನಾವು 200-300 ಶೋಸ್ ಮಾಡಿದ್ದೀವಿ. ಕುವೆಂಪು ಅವರು ನನ್ನಗೋಪಾಲ ನಂಗೆ ಗೊತ್ತಿರೋ ಹಾಗೆ ಆಗಲೇ 250 ಶೋ ಮಾಡಿದ್ದೀವಿ. 90s ಅಲ್ಲಿ 2099 ಆವಾಗಲೇ ನಾವು 250 ಶೋ ಮಾಡಿದ್ದೀವಿ. ಕಾಣಿಕ ಶಿಶು ಎಲ್ಲ ಲೆಕ್ಕನೇ ಇಲ್ಲ, ಅಷ್ಟು ಪ್ರದರ್ಶನಗಳನ್ನ ನಾವು ನಾಟಕಗಳನ್ನ ಮಾಡಿದ್ದೀವಿ. ಇಲ್ಲಿವರೆಗೂ 1000ಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ನಾವು ಮಾಡಿರ್ಬೋದು. ನನಗೆ ತುಂಬ ಇಷ್ಟ, ತುಂಬ ಹಲವಾರು ನಾಟಕಗಳಿದೆ. ಸೊ ನನಗೆ ತುಂಬ ಈಗಲೂ ಆ ನಾಟಕ ಆದರೆ ಖುಷಿಯಿಂದ ಬಣ್ಣ ಹಚ್ಚಿ ಅಭಿನಯಿಸ್ತೀನಿ ಅಂತಂದರೆ ಅದು ನಮ್ಮದು ನಾಟಕದ ಗುಲಾಬಿ ಗ್ಯಾಂಗು, ಸಂಪತ್ ಪಾಲ್ದೇವಿ ಮತ್ತು ಫೂಲನ್ ದೇವಿ, ಆ ಎರಡೂ ಪಾತ್ರಗಳು ನನಗೆ ತುಂಬ ವೈಯಕ್ತಿಕವಾಗಿ ಭಾಳ ಇಷ್ಟ. ನನಗೆ ಅವರಿಬ್ಬರು ನನ್ನ ತುಂಬ ಸದಾ ಕಾಡ್ತಾರೆ. ಈ ಕಡೆ ಸಂಪತ್ ಪಾಲು ಕಾಡ್ತಾರೆ, ಈ ಕಡೆ ಫೂಲನ್ ದೇವಿನೂ ಕಾಪಾಡ್ತಾರೆ. ಎರಡೂ ಜೊತೆಗೂ ನನ್ನ ನಾದಿರನೂ ಕಾಡ್ತಿರ್ತಾಳೆ. ಸೊ ಈ 3 ನಾಟಕಗಳು ನನಗೆ ತುಂಬಾ ಕಾಡುವಂಥ ನಾಟಕಗಳು, ಪಾತ್ರಗಳು. ಆದ್ರೆ ತುಂಬಾ ಇಷ್ಟ ಆಗಿರೋ ಪ್ರದರ್ಶನಗಳು ಎಲ್ಲರೂ ಇದೆ ಮ್ಯಾಮ್. ನಂತರ ಎರಡೂ ಎಲ್ಲ ಇವಾಗ ಹೇಗಾಯ್ತು ಗೊತ್ತಾ ಮ್ಯಾಮ್, ಇವಾಗ ಅಂದ್ರೆ ಒಂದು 5-6 ಜನ ಮಕ್ಕಳಿದ್ದಾಗ ಯಾವ ಮಕ್ಕಳು ಇಷ್ಟ ಕೇಳಿದ್ರೆ ಕಷ್ಟ ಆಗುತ್ತೆ ಉತ್ತರ ಕೊಡೋಕೆ. 2 ವರ್ಷ ಅಂತೂ ಬೇಗ ಹೇಳಕ್ ಇಷ್ಟಪಡ್ತೀನಿ. ಚಂದ್ರಗಿರಿ ತೀರದಲ್ಲಿ ಸಾರಾ ಅಬೂಬಕರ್ ಅವರ ನಾಟಕ ನನ್ನ ನಿರ್ದೇಶನದ ನಾಟಕ. ಅದು 2015ರಲ್ಲಿ ಡಿಸೆಂಬರ್ 25ನೇ ತಾರೀಕು ಅದ್ರ ಮೊದಲನೇ ಪ್ರದರ್ಶನ ಕಲಾಗ್ರಾಮದಲ್ಲಾಯಿತು. ಸೊ ಅವತ್ತು ಮೊದಲನೇ ನಿರ್ದೇಶನ ನಾಟಕ ಸಾರಾ ಅಬೂಬಕರ್ ಅಂತ ಒಬ್ಬ ದೊಡ್ಡ ಅವರ ಕಾದಂಬರಿ ರಂಗ ಕಳಿಸಿದ್ದೆ ದೊಡ್ಡ ವಿಷಯ. ರಂಗ ಕಳಿಸಿ ನಮ್ಮಂತ ಒಂದು ತಂಡ ಮತ್ತು ಮಹಿಳೆಯರೇ ಸೇರಿ ಕಟ್ಟಿದಂತಹ ನಾಟಕ ಅದು ಚಂದ್ರಗಿರಿ ತೀರದಲ್ಲಿ. ಅದರಲ್ಲಿ ಕಲಾಗ್ರಾಮದ ಆಡಿಯನ್ಸ್ ಅವತ್ತು 284 ಆ ಥರ ಸೀಟಿಂಗ್ ಕೆಪಾಸಿಟಿ ಇರೋ ಜಾಗದಲ್ಲಿ ಆಲ್ರೆಡಿ ಆಡಿಟೋರಿಯಂ ಒಳಗೆ ಅವತ್ತು 500ಕ್ಕೂ ಹೆಚ್ಚು ಜನ ನಾಟಕ ನೋಡ್ತಿದ್ದಾರೆ. ಫಸ್ಟ್ ಶೋ ನಾಟಕ ಮುಗಿದ್ಮೇಲೆ ಹೊರಗಡೆ ಬರ್ತೀವಿ, ಕಡಿಮೆ ಅಂದ್ರೆ 400 ಜನ ಆಚೆ ಇದ್ದಾರೆ. ನೀವು 2ನೇ ಶೋ ಮಾಡಿ ನಾಟಕ ನೋಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಚಂದ್ರಗಿರಿ ಹೌಸ್ಫುಲ್ ಆಗಿತ್ತು. ಮತ್ತು ಗುಲಾಬಿ ಗ್ಯಾಂಗ್ ನಾಟಕ 2017ರಲ್ಲಿ ಮೊದಲನೇ ಪ್ರದರ್ಶನ ಜುಲೈ 31 ರಂಗಪಯಣ ಹುಟ್ಟಿದ್ದು. ಸೊ ಅವತ್ತೇ ನಾವು ರಂಗಪಯಣದಿಂದ ನಾಟಕಗಳನ್ನ ಮಾಡ್ತೀವಿ. ಉತ್ತರ ಪ್ರದೇಶದ ಸಂಪತ್ ಪಾಲ್ ದೇವಿ ಅಂತ ಹೇಳಿರುವಂತಹ ಬಹುದೊಡ್ಡ ಹೋರಾಟಗಾರ್ತಿಯ ಜೀವನ ಆಧಾರಿತ ನಾಟಕ. ಆ ನಾಟಕ ಮಾಡುವಾಗ್ಲೂ ಮೊದಲನೇ ಸಲ ಒಂದು ರೆಬೆಲ್ ಆಗಿ ವುಮೆನ್ ಆಚೆ ಬಂದ. ನಂಗೆ ತುಂಬಾ ಹಳೆ ತಂಡಗಳು ತುಂಬಾ ಮಾಡಿದ್ದೇನೆ ಹೇಳಿದ್ರು. ನಮ್ಮ ತಂಡದಲ್ಲಿ ಗುಲಾಬಿ ಗ್ಯಾಂಗ್ ನಾಟಕ ಪ್ರದರ್ಶನ ಮಾಡುವ ಕಲಾಕ್ಷೇತ್ರದಲ್ಲಿ 900 ಸೀಟಿಂಗ್ ಕೆಪಾಸಿಟಿ ಇರುವಂತಹ ನಾಟಕ ಅವತ್ತು ನಾವು 1000ಕ್ಕೂ ಹೆಚ್ಚು ಆಡಿಯನ್ಸ್ ಕಲಾಕ್ಷೇತ್ರದಲ್ಲಿ ನೋಡಿದ್ದು ತುಂಬಾ ಖುಷಿ ಅನಿಸಿದ್ದು ನನಗೆ. ಎಸ್, ಈ ತರ ಮಹಿಳೆಯರ ಧ್ವನಿಯಾಗಿರುವ ನಾಟಕಗಳಿಗೆ ಇಷ್ಟು ಜನ ಬೆಂಬಲ ಇದೆಯಲ್ಲ, ಇದು ನಾವು ಆಲ್ರೆಡಿ ಗೆದ್ದಿದ್ದೀವಿ ಅಂತ. ಸೊ ಈ ಎರಡೂ ಆ ಟೈಮ್ ಪೀರಿಯಡ್ ಇಷ್ಟ. ಮತ್ತು ಫೂಲನ್ ದೇವಿ ನಾಟಕವನ್ನ ಕಟ್ಟುವಾಗ್ಲೂ ಕೂಡ ಎಲ್ರಿಗೂ ಅನ್ಸೋದು ಫೂಲನ್ ದೇವಿನ ಹೆಸರು ಕೇಳಿಸುವ ಡಕಾಯಿತರ ನಾಟಕವನ್ನ ಕಟ್ಟಿದ್ರೆ ಅಂತ. ಇಲ್ಲ, ಡಕಾಯಿತೆ ಅನ್ನೋ ವರ್ಡ್ನ ಅಷ್ಟು ನಾವು ತುಂಬಾ ಸಲ ಹೇಳ್ತಿರ್ತೀವಿ. ಆದ್ರೆ ಫೂಲನ್ ದೇವಿ ಯಾಕೆ ಡಕಾಯಿತೆ ಅನ್ನೋದು ಗೊತ್ತೇ ಆಗ್ಲಿಲ್ಲ. ಸೊ ಯಾಕೆ ಫೂಲನ್ ದೇವಿ ಡಕಾಯಿತೆ ಅಲ್ಲೂ ಅವಳ ಮೇಲೆ ಆದಂತಹ ಶೋಷಣೆ, ದೌರ್ಜನ್ಯ, ಅವುಗಳ ವಿರುದ್ಧ ಹೇಗೆ ನಿಂತಲು, ಮತ್ತು ಈಗಿನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಅವ್ರು ಕೊಡುವಂಥದ್ದಲ್ಲ, ಮಹಿಳೆಯರ ಸಾಧ್ಯತೆಗಳು ಏನೇನಿದೆ, ಸೊ ಇವೆಲ್ಲವುಗಳ ಬಗ್ಗೆ ಚಿಂತನೆ ಮಾಡುವಂತಹ 3 ನಾಟಕಗಳು ನನ್ನ ಬದುಕನ್ನು ಟರ್ನ್ ಮಾಡಿದೆ. ಮತ್ತು ಪ್ರತಿ ಸಲ ಆ ನಾಟಕ ಅಂದಾಗ ಬಹುಶಃ ನಾನು ಹೇಳ್ತಿರ್ತೀನಿ, ನಂಗೆ 60 ವರ್ಷ ಆದರೂ ಎಲ್ಲ ರೋಲ್ ನಾನೇ ಮಾಡ್ತಿರ್ತೀನಪ್ಪ, ನಾನೇ ಇರ್ತೀನಿ, ಯಾರಿಗೂ ಈ ರೋಲ್ ಬಿಟ್ಕೊಡೋದಿಲ್ಲ ಅನ್ನೋಷ್ಟು ಮಟ್ಟಿಗಂತೂ ಜೊತೆಗೆ ಬದುಕ್ತಿದ್ದಾಳೆ. ಇಲ್ಲ ಮೇಡಮ್, ನೀವು ಮಾತಾಡುವಾಗಲೇ ಗೊತ್ತಾಗುತ್ತೆ ನಿಮಗೆ ರಂಗಭೂಮಿ ಅಂತ ಹೇಳಿದ್ರೆ ಎಷ್ಟು ಪ್ರೀತಿ, ಎಷ್ಟು
ಅಂದರೆ ಪ್ರಾಣ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಸೊ ನಿಜವಾಗ್ಲೂ ಯಾಕಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅಂದರೆ ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಈ ಕ್ಷೇತ್ರದಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಿದ್ದೀರಿ. ಈಗ ಈ ಥರ ಒಂದು ಅಂದರೆ 1,000 ಜನ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಯ್ಟ್ ಮಾಡ್ತಾ ಇರುವಂಥದ್ದು ಅಥವಾ ನಿಮ್ಮ ನಾಟಕವನ್ನು ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇರುವಂಥದ್ದು, ಆ ಕಷ್ಟಗಳೆಲ್ಲ ಒಂದ್ಸಲ ಕರ್ಗಿ ಹೋಗುತ್ತೆ. ಆರಾಮ್ಸೆ ನಾನು ಅದನ್ನ ಆ ಥರದ್ದು ಆಯ್ತಾ ಅನ್ನೋಷ್ಟು ಹೌದಾ ಹಂಗಾಯ್ತಾ ಏನೋ ಒಂದು ಕನ್ಸಲ್ ಬಂದು ಹೋದಾಗೆ ಆ ಥರ ಫೀಲ್ ಮಾಡಿ ಮುಂದೆ ಪಾಸ್ ಆಗ್ಬಿಡ್ತೀವಿ ನಾವು. ಈಗ 1000ಕ್ಕೂ ಅಧಿಕ ನಾಟಕಗಳನ್ನು ಮಾಡ್ತೀರಿ, ನಾಟಕ ಪ್ರದರ್ಶನವನ್ನು ನೀಡ್ತೀರಿ. ಆ ನಂತರದ ದಿನಗಳಲ್ಲಿ ರಂಗ ನಿರ್ದೇಶಕಿಯಾಗಿ ಕೂಡ ಒಂದು ನಿರ್ದೇಶನ ಮಾಡಲಿಕ್ಕೆ ಹೊರಡ್ತೀರಿ. ಆ ನಿರ್ದೇಶನ ಮಾಡುವಾಗ ಮೊದಲು ಒಂದಷ್ಟು ಸವಾಲುಗಳಿರ್ತದೆ. ಯಾಕಂದರೆ ನಾಟಕ ಮಾಡೋದು ಬೇರೆ, ನಿರ್ದೇಶನ ಮಾಡುವಂಥದ್ದು ಒಂಥರ ರಥಕ್ಕೆ ಸಾರಥಿ ಇದ್ದ ಹಾಗೆ. ಇಡೀ ನಾಟಕವನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಇರುವಂಥದ್ದು ನಿರ್ದೇಶಕರಿಗೆ. ಆ ರಂಗ ನಿರ್ದೇಶನ ಮಾಡುವಾಗ ನೀವು ಎದುರಿಸಿದಂಥ ಚಾಲೆಂಜಸ್ಸು ಮತ್ತು ನಿಮ್ಮ ನಿರ್ದೇಶನದಲ್ಲಿ ಬಂದ ಮೊದಲ ನಾಟಕ ಯಾವುದು ಮ್ಯಾಮ್? ಆ್ಯಕ್ಚುಲಿ ಇದು ನಿರ್ದೇಶನ ಅಂದಾಗ ನನಗೆ ಒಂದು ಖುಷಿ, ಅದರ ಮಜಾ ವಿಷಯ ಏನು ನೆನಪಾಗುತ್ತೆ ಅಂದರೆ, ನಾನು ಥಿಯೇಟ್ರು PUCಗೆ ಆದಮೇಲೆ ಅಮ್ಮ ಹೇಳಿದ್ರು ಇನ್ನು ಥಿಯೇಟ್ರ್ ಮಾಡಬಾರ್ದು, ಓದಬೇಕು ಅವಳು ಅಂತ. ಸೊ ನಮ್ಮ ಅಣ್ಣ ಏನು ಮಾಡಿದೆ, ನಾನು ಒಳ್ಳೆ ಡಿಗ್ರಿ ಕಾಲೇಜ್ ಹುಡುಕಿದ್ದೀನಿ, ಆ ಕಾಲೇಜ್ ಥಿಯೇಟ್ರ್ ಮಾಡಿದ್ರೆ ಡಿಬಾರ್ ಮಾಡಿಬಿಡ್ತಾರೆ ಅಂತ. ನನಗೆ ಹೇಳಿ ಅಣ್ಣನ ನೀನೇ ಶತ್ರು ಆಗಿಬಿಡಿದ್ಯಾ. ಸರಿ ಆಯಿತು, ನ್ಯಾಷನಲ್ ಕಾಲೇಜ್ಗೆ ಸೇರಿಸಿದ್ರು. ಆ್ಯಕ್ಚುಲಿ ಗೊತ್ತಿಲ್ಲ ನಿಮಗೆ, ನ್ಯಾಷನಲ್ ಕಾಲೇಜಲ್ಲಿ ಥಿಯೇಟ್ರಿಗೆ ತುಂಬ ಹಬ್ಬ. ನ್ಯಾಷನಲ್ ಕಾಲೇಜ್ ಅಂದರೆ ಥಿಯೇಟ್ರ್. ಸೊ ಅಲ್ಲಿ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಮಾಡಿದಾಗ ನಾನು ಮೊದಲನ ನಿರ್ದೇಶನದ ನಾಟಕ ಲೋರ್ಖಾ ಅವರ ಎರ್ಮಾ ನಾಟಕ ಮಾಡಿದ್ದೆ. ಆಮೇಲೆ ಬೇರೆ ಬೇರೆ ಮೌನ ಕೋಗಿಲೆ, ಚಂದ್ರಗಿರಿ ತೀರದಲ್ಲಿ, ಮಾದಾರ ಚೆನ್ನಯ್ಯ, ಶರಣರ ನಾಟಕ, ಹೀಗೆ ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡಿ ಈಗ ಜಾಸ್ತಿ ರಾಜ್ಗುರು ಮಾಡ್ತಿರ್ತಾರೆ, ನಾನು ಆ್ಯಕ್ಟ್ ಮಾಡ್ತಿರ್ತೀನಿ. ರಾಜ್ಗುರು ನನ್ನ ಹಸ್ಬೆಂಡ್ ಡೈರೆಕ್ಟ್ ಮಾಡ್ತಿರ್ತಾರೆ. ಈಗ ನಾನು ಅಂದರೆ ಹೆಚ್ಚು ನಟನೆಯಲ್ಲಿ ಇರ್ತೀನಿ ಅನ್ನೋ ಕಾರಣಕ್ಕೆ. ಬಟ್ ಈಗ ಬಹುಶಃ ಈ ಮಾರ್ಚ್ಗೆ ವುಮೆನ್ಸ್ ಡೇಗೆ ಹೊಸದೊಂದು ನಾಟಕ ಮಾಡಬೇಕು ಅಂತ ಇದ್ದೀವಿ. ಬಹುಶಃ ಬೇಗ ಆಗುತ್ತೆ ಅದು ಶೋ. ಮೇಡಮ್, ಈಗ ಒಬ್ಬ ಕಲಾವಿದನಿಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಒಂದು ಗಿಡಕ್ಕೆ ಈ ನೀರಿದ್ದ ಹಾಗೆ. ಸೊ ಅದು ನೀರು ಎಷ್ಟು ಚೆನ್ನಾಗಿ ಹಾಕ್ತೀವೋ ಆ ಗಿಡ ಅಷ್ಟು ಚೆನ್ನಾಗಿ ಫಲ ಕೊಡುತ್ತೆ. ಹಾಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಕೂಡ ಕಲಾವಿದನಿಗೆ ಬಹಳ ಮುಖ್ಯ. ಅಂಥದ್ರಲ್ಲಿ ನಿಮ್ಮ ಫ್ಯಾಮಿಲಿ, ಈಗ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ, ಅತ್ತೆ ಮಾವ, ತಂದೆ ತಾಯಿ, ಅವರ ಸಪೋರ್ಟ್ ಹೇಗಿತ್ತು? ಯಾಕಂದರೆ ಇಷ್ಟೆಲ್ಲ ನೀವು ರಂಗಭೂಮಿಯಲ್ಲಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಾಗ ಅವರ ಸಪೋರ್ಟ್ ತುಂಬ ಮುಖ್ಯವಾಗಿರುತ್ತೆ. ಹೌದು, ನನಗೆ ಆ್ಯಕ್ಚುಲಿ ನಾನು ಹೇಳ್ತಿರ್ತೀನಿ, ನಾನು ಮದುವೆಗೆ ಮುಂಚೆ 12 hours ಥಿಯೇಟ್ರಲ್ಲಿ ಇದ್ದೆ, ಈಗ 24 hours ಥಿಯೇಟ್ರಲ್ಲಿ ಇದ್ದೀನಿ ಅಂತ. ಅಂದರೆ ಹಸ್ಬೆಂಡ್ ಕೂಡ ಅಂದರೆ ನಾನು ಹೆಚ್ಚು ಕಾಲ ಅಂದರೆ ನನಗೆ ಮದುವೆಯಾಗಿ ಬಂದಾಗಲೂ ಕೂಡ ನಂಗೆ ಇನ್ನೂ ನೆನಪಿದೆ, ರಾಜ್ಗುರು ತಂದೆ ಗುರುರಾಜ್ ಹೊಸಕೋಟೆ ಅವರು, ನನ್ನ ಮಾವ, ಅವ್ರು ಹೇಳ್ತಾ ಇದ್ರು, ಚಂದ್ರಗಿರಿ ಮಾಡಿದಾಗ ಅವ್ರು ರಾಜ್ಗುರುನ ಕೂರಿಸ್ಕೊಂಡು ಹೇಳಿದ ಮೊದಲನೇ ಮಾತು, ನೀವಿಬ್ಬರು ರಂಗಭೂಮಿಯವರು. ಅವಳು ನಾಟಕ ಕಟ್ಟಿದ್ಲು ಅಂತ ಹೇಳಿ ಜನ 4 ಚಪ್ಪಾಳೆ ಹೊಡಿತಾರೆ, ಹಾಗಂತ ನೀ ಯಾವತ್ತೂ ಅಯ್ಯೋ ಇವಳಿಗೆ ಚಪ್ಪಾಳೆ ಬಂತಲ್ಲ ನನಗಿಲ್ಲ ಅಂತ ಮನಸ್ಥಿತಿಯಲ್ಲಿ ನೀವು ಬದುಕಬಾರ್ದು. ಅವಳು ಚಪ್ಪಾಳೆ ಬಂದಾಗ ನೀನು, ನಿನಗೆ ಚಪ್ಪಾಳೆ ಬಂದಾಗ ಅವಳು, ನೀವು ಯಾವಾಗ ಬೆನ್ನು ತಟ್ಕೊಂಡು ಖುಷಿ ಇರ್ತೀರೋ ಅವಾಗ ಲೈಫ್ ಚೆನ್ನಾಗಿ ನಡೆಯುತ್ತೆ. ಸೊ ಅಂಥ ಮಾತುಗಳನ್ನ ಕೇಳಿಕೊಂಡು ಬೆಳೆದಂಥವಳು ನಾನು. ಸೊ ನಂಗೆ ಈಗ ಆ ಥರ ಸಪೋರ್ಟ್. ರಾಜ್ಗುರು ಏನಾದ್ರು ಅಂದ್ಕೊಳ್ಟ್ರು, ನಯನ ನಿಂಗೆ ತೋರಿಸ್ಬೇಕು ಥಿಯೇಟ್ರಲ್ಲಿ, ಹಿಂಗೆ ನಿಲ್ಲಿಸ್ಬೇಕು ಅಂತಂದರೆ, ಪೂನನ್ ದೇವಿ, ಗುಲಾಬಿ ಗ್ಯಾಂಗ್, ಆ ಥರ ಎಲ್ಲ ನಾಟಕಗಳನ್ನು ಕಟ್ಟಿದ್ದು ರಾಜ್ಗುರು. ಮತ್ತು ನಾನು ಆಗಲೇ ಕೇಳಿದಾಗ ಒಂದು ಮಿಸ್ ಆಯಿತು, ಸಾರಿ. ನನಗೇನಂದರೆ ಅದು ಅಖೈ ಅಂತ ಹೇಳಿ ನಾಟಕವನ್ನು ಕಟ್ಟಿದ್ವಿ. ಅಖೈ ಪದ್ಮಶಾಲಿ ಜೀವನಾಧಾರಿತ ನಾಟಕ. ಅದು ರಘುನಂದನ್ ಸರ್ ಅದನ್ನು ಡೈರೆಕ್ಷನ್ ಮಾಡಿ ಮತ್ತು ಅವರೇ ಅದನ್ನು ರಂಗರೂಪ ಮಾಡಿತ್ತು. ಮೊಟ್ಟ ಮೊದಲನೇ ಬಾರಿಗೆ ಹೈಕೋರ್ಟಲ್ಲಿ ಇಲ್ಲಿವರೆಗೂ 100 ವರ್ಷ ಆಯಿತು ಬಿಲ್ಡಿಂಗ್ಗೆ. ಆ ವರ್ಷದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಕಲ್ಚರ್ ಅಥವಾ ಥಿಯೇಟರ್ ನಾಟಕ ಅಂತ ಆಗಿಲ್ಲ. 100 ವರ್ಷದಲ್ಲಿ ಮೊಟ್ಟ ಮೊದಲ ಒಂದು ತಂಡ ಹೋಗಿ ನಾಟಕ ಮಾಡಿದ್ದೆ ಅಂದರೆ ಅದು ಅಖೈ. ಸೊ ಅದು ನನ್ನ ಇಡೀ ಲೈಫ್ ಥಿಯೇಟರ್ ಜರ್ನಿಯಲ್ಲಿ ದೊಡ್ಡ ಮಹತ್ವದ್ದು. ಈ ನನ್ನ ಗುಲಾಬಿ ಪೂಲನ್ ಹೆಂಗೆ ನಾದಿರಾ ಕಾಡ್ತಾಳೋ ಹಾಗೆ ಅಕೈ, ಹಾಗೆ ರಾಜ್ಗುರು ನಾಟಕವನ್ನು ಕಟ್ಟುವಾಗ ಹಿಂಗೆ ಕಾಣಿಸ್ಬೇಕು ಅಂತ ಅನ್ನಿಸ್ದಾಗ, ಇಂಥದ್ದು ಹೇಳಬೇಕು ಅನ್ನಿಸ್ದಾಗ ನನ್ನ ಮೂಲಕ ಎಲ್ಲರೂ ಹೇಳಿಸ್ತಾರೆ. ನನಗೂ ಏನಾದರೂ ಹೇಳಬೇಕು ಅನ್ನಿಸ್ದಾಗ ಇಂಥ ಪಾತ್ರಗಳ ಮೂಲಕ ರಂಗಭೂಮಿಗೆ ಬಂದು ಪ್ರೇಕ್ಷಕರ ಮುಂದೆ ನಿಂತು ಆ್ಯಕ್ಟ್ ಮಾಡ್ತೀರಾ. ಹಾಗೆ ನೀವು ಈ ಸ್ಲಮ್ಮಲ್ಲಿರುವಂಥ ಮಕ್ಕಳಿಗೂ ಕೂಡ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಡ್ತೀರಾ, ಅದ್ರ ಬಗ್ಗೆ? ನನಗೆ ಲಕ್ಷ್ಮಣ್ ಸರ್ ಜೊತೆ ಕೆಲಸ ಮಾಡುವಾಗ ಬೇರೆ ಬೇರೆ ಈ ವಲಸೆ ಬಂದಂಥ ಮಕ್ಕಳು ಮತ್ತೆ ಪೌರಕಾರ್ಮಿಕರ ಮಕ್ಕಳು ಹೀಗೆಲ್ಲ ಒಟ್ಟುಗೂಡಿ ಒಂದೊಂದು ಕಡೆ ಇರ್ತಿದ್ರು. ನಾವು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅಲ್ಲೆಲ್ಲ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ನಮ್ದು ಆದ್ಮೇಲೆ ಸಂಜೆ ಹೊತ್ತು ಇರ್ತಿತ್ತಲ್ಲ, ಅವ್ರ ಜೊತೆ ಹೋಗ್ಬಿಟ್ಟು ಥಿಯೇಟರ್ ಮಾಡ್ತಿದ್ವಿ, ನಾಟಕ ಮಾಡ್ತಿದ್ವಿ, ಹೇಳ್ಕೊಡೋದು, ಹಾಡೋದು, ಕುಣಿಯೋದು. ಆಮೇಲೆ ಲಕ್ಷ್ಮಣ್ ಸರ್ ಕೂಡ ಕಳಿಸೋರು. ಸೊ ಹಿಂಗಾಗಿ ಅವ್ರ ಜೊತೆನೂ ಬರ್ತು ನಾನು ನಾಟಕಗಳನ್ನ ಅವ್ರಿಗೆಲ್ಲ ಥಿಯೇಟರ್ ನಾಟಕ ಕಟ್ಟು ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಮಾತು, ಈಗ ರಂಗ ಬದುಕಿನಿಂದ ಹಿಡಿದು ರಂಗ ಪಯಣ ಎನ್ನುವಂತಹ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತೀರಿ. ಅದು ಯಾವಾಗ ಪ್ರಾರಂಭ ಆಯಿತು? ಅದು ಬೆಳೆದು ಬಂದ ಹಾದಿಯ ಬಗ್ಗೆ ಕೊನೆಯದಾಗಿ ಹೇಳ್ಬೋದು ಮ್ಯಾಮ್. ರಂಗಪಯಣ ಕಟ್ಟಿದ್ದು 2009ರಲ್ಲಿ. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಕೊಂಡ ತಂಡ.
ನಮ್ಮ ಗುರುಗಳು ಯಾವಾಗ ನಾಟಕವನ್ನು ಕಲಿಸಿ ಆ ಶಾಲೆಯಿಂದ ಅವರು ವರ್ಗಾವಣೆ ಆಗಿ ಹೋಗ್ತಾರೆ, ಅಲ್ಲಿ ಏನೂ ನಡೆಯೋದಿಲ್ಲ ಕಲ್ಚರ್ ವೈಸು. ಸೊ ನಾನು ಬೆಳೆದಂಥ ಊರಿನಲ್ಲಿ ಏನೂ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಕಟ್ಟಿದ್ದು. ಮಕ್ಕಳಿಗೆಲ್ಲ ಸೇರಿಸ್ಕೊಂಡು ಹಾಡು ಕುಣಿತ, ಸಂಜೆ ಆದ ಕೂಡಲೇ ನಮ್ಮನೆಲ್ಲೇ ಸೇರ್ಕೊಂಡ್ಬಿಡ್ತಿದ್ವಿ, ಹಾಡ್ತಿದ್ವಿ, ಕುಣಿತಿದ್ವಿ, ಹೀಗೆ. ಸೊ ಹಾಗೆ ಕಟ್ಟಿದಂಥ ರಂಗಪಯಣ 2012ರಲ್ಲಿ ಶ್ರೀನಿವಾಸ್ ವೈದ್ಯರ ಶ್ರದ್ಧಾ ನಾಟಕದ ಮೂಲಕ ನಾವು ಬಂದಿದ್ದು. ಇಲ್ಲಿವರೆಗೂ 18ಕ್ಕೂ ಹೆಚ್ಚು ಪ್ರೊಡಕ್ಷನ್ಸ್ಗಳನ್ನ ಮತ್ತು ಗಿನ್ನಿಸ್ ಮತ್ತು ಲಿಮ್ಕಾ ದಾಖಲೆ ಮಾಡುವಂಥ ಇಡೀ ಕರ್ನಾಟಕಕ್ಕೆ ಏಕಕಾಲಕ್ಕೆ 31 ಜಿಲ್ಲೆಗಳಲ್ಲಿ 31 ರಂಗಮಂದಿರದಲ್ಲಿ ಏಕಕಾಲಕ್ಕೆ ಪ್ರೇಕ್ಷಕರನ್ನ ತಲುಪುವಂಥ ಮಟ್ಟಿಗೆ ಬೆಳೆಯುವಷ್ಟು ರಂಗಪಯಣ ಅಗಾಧವಾಗಿ ಬೆಳಕು. 1000ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ, ರಂಗ ನಿರ್ದೇಶಕಿಯಾಗಿ ಕೂಡ ಹಲವಾರು ನಾಟಕಗಳನ್ನು ನಿರ್ದೇಶನ ಕೂಡ ಮಾಡಿದ್ದೀರಿ. ನಿಮ್ಮದೊಂದು ಅಭಿನಯ ನೋಡಬೇಕು, ಒಂದು ಡೈಲಾಗ್ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಮ್ಯಾಮ್, ಇತ್ತೀಚೆಗೆ ಅಭಿನಯಿಸಿದಂಥ ಹೆಸರಿಲ್ಲದವರು ನಾಟಕದ ಒಂದು ಡೈಲಾಗ್ ಇದೆ, ರಚನೆ ಮತ್ತು ನಿರ್ದೇಶನ ಮಾಡಿದ್ದು ರಾಜ್ಗುರು. ತುಂಬ ದೊಡ್ಡ ಡೈಲಾಗ್ ಇದೆ, ಒಂದು ಚಿಕ್ಕದಾಗಿ ಸರಿ. ನಮ್ಮೂರು ಗೋವಿಂದಪಲ್ಲಿ, ನಮ್ಮತ್ತೆ ಅವಾಗ ಲಗ್ನ ಆಗಿ 10 ವರ್ಷ ಕಳೆದ್ರು ಇನ್ನು ಕೂಸು ಕುನಿ ಧ್ವನಿ ಕೇಳಿರ್ಲಿಲ್ಲ. ಊರ್ ಮಾರಿಗೆ 2 ಜೋಡೆತ್ತುಗಳನ್ನ ಬಿಡ್ತೀನಿ ಅಂತ ಹರಿಸ್ಕೊಂಡಿದ್ಲು. ವರ್ಷ ಕಳೆಯೋದ್ರೊಳಗೆ 2 ಗಂಡು ಮಗ ಹುಡ್ತು. ಮೊದಲನೇ ಅವನ್ನ ಊರ್ ಮಾರಿಗೆ ಬಿಟ್ಲು, 2ನೇ ಅವನೇ ನನ್ನ ಗಂಡ. ಆಳೆತ್ತರಕ್ಕೆ ಬೆಳಿತಾನೆ ಅಂತಲೋ ಏನೋ ಊರ್ ತಾಯಿಂದೆಲ್ಲ ಕೆಂಪು ಗಣ್ಣಿನ ಕಾಡಿರುದ್ರ ಅಂತ ಹೆಸರಿಟ್ರು. ವರ್ಷ ಕಳೆಯೋದ್ರೊಳಗೆ ನಮ್ಮಿಬ್ರಿಗೆ ಒಂದು ಮಗ ಹುಟ್ಟಿತ್ತು. ಮಗಿನ ನೋಡೋ ಸಂಭ್ರಮದಾಗೆ ನನ್ನ ಗಂಡ ಓಡೋಡು ಬರ್ತಾ ಇದ್ದ. ಅವತ್ತು ಧಾರಾಕಾರ ಮಳೆ, ರುದ್ರ ಒಬ್ಬನೇ ದಾರಿಯಾಗಿ ನಡ್ಕೊಂಬತ್ತಾ ಇದ್ದ. ಹಠೋದ್ಗೆ ರಸ್ತೆ ಮೇಲೆ ಯಾರೋ ಮೋಟರ್ ಸೈಕಲ್ನ ಕೆಳಗೆ ಬಿದ್ಬಿಟ್ರು. ಅಯ್ಯಯ್ಯೋ, ಯಾರೋ ಬಿದ್ದೋಗ್ಬಿಟ್ಟವ್ರಲ್ಲ ಅಂತ ಹೋಗಿ ಮೈ ಮುಟ್ಟಿ ಎಬ್ಬಸ್ದಾಗ್ಲೆ ಸ್ವಾಮಿ ಗೊತ್ತಾಗಿದ್ದು ಕೆಳಗೆ ಬಿದ್ದವರು ಗಣಪತಿ ಗುಡಿ ಲೆಕ್ಕ ಬರೆಯೋ ಕೇಶವಪ್ಪ ಅಂತ. ನಮ್ಮನ್ನೇ ಮೈ ಮುಟ್ಟಿ ಎಬ್ಬಸ್ತಿ ಅನ್ಲ ಅಂತ ಮಾರ್ಕಾಸ್ತ್ರಗಳಿಂದ ನನ್ನ ಗಂಡನ ತಿವಿದು ಬಿಟ್ರು ಸ್ವಾಮಿ. ಕೇರಿಗೆ ಬರೋ ಹೊಟ್ಟೊತ್ತಿಗೆ ಅವನ ದೇಹ ಎಲ್ಲ ರಕ್ತ ಆಗಿತ್ತು. ಅದು ಇನ್ನೂ ಇದೆ. ಸೂಪರ್. ಸ್ವಲ್ಪ ದೊಡ್ಡದಿದೆ, ಅದು ಇಲ್ಲ ಮೇಡಮ್, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಯಾಕಂದ್ರೆ ನಾನು ಅದ್ರ ಒಳಗಡೆನೆ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಅಂದರೆ ಈಗ ಹೆಸರಿಲ್ಲದವರು ಅಂತ ಹೇಳಿದ್ರಲ್ಲ, ನಿಮ್ಮ ಈ ಅಭಿನಯಕ್ಕೆ ಪದವೇ ಇಲ್ಲ ಹೇಳಲಿಕ್ಕೆ. ಅಂದರೆ ಅಷ್ಟು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತುಂಬ ಇನ್ನೂ ತುಂಬ ಇದೆ. ಅದು ಆದಮೇಲೆ ಮಗು ಎಲ್ಲ ಸಾಯುತ್ತೆ. ಅದು ಇಲ್ಲ, ಒಂದು ಅನ್ನ ಬೆಂದಿದೆಯಾ ಇಲ್ವಾ ಅಂತ ನೋಡಕ್ಕೆ ಒಂದು ಅಗಳು ಸಾಕಂತೆ. ಸೊ ನಿಮ್ಮ ಈ ಅಭಿನಯ ಗೊತ್ತಾಯ್ತು, ನೀವು ಎಷ್ಟು ಅದ್ಭುತವಾಗಿ ನಟಿಸ್ತೀರಾ ಅಂತ. ಸೊ ಇದೇ ರೀತಿ ನಿಮ್ಮ ಜರ್ನಿ ತುಂಬ ಸಕ್ಸಸ್ಫುಲ್ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ರಂಗಭೂಮಿಯ ಪಯಣ ನಯನಾ ಸೂಡ ಅವ್ರದ್ದು ಹೇಗಿತ್ತು ಅಂತ ಹೇಳಿ. ಅಂದರೆ ರಂಗಭೂಮಿಯ ಬದುಕಿನಿಂದ ಹಿಡಿದು ರಂಗ ಪಯಣದವರೆಗೆ ಅವರು ಅನುಭವಿಸಿದಂತಹ ಒಂದು ಸವಾಲುಗಳಾಗಿರ್ಬೋದು, ಅವರ ಆಸಕ್ತಿ, ಪ್ರಯತ್ನ ಎಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.